ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸುಮಾನ್ ಮಂತ ವ್ಲಾಗ್ಸ್. ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೇನು ಹೇಳಿದ್ದೆ, ಒಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಇವತ್ತು 2 ಹೆಲ್ದಿ ರೆಸಿಪಿನ ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ನನ್ನ ಅನುಭವದಲ್ಲಿ ಹೇಳ್ತೀನಿ. ಜೊತೆಗೆ ಇನ್ನೇನು ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂತ ನಾನು ಯಾವ ರೀತಿ ಸ್ಕಿನ್ ಕೇರನ್ನು ಮಾಡ್ತಾಯಿದ್ದೀನಿ, ಯಾವ ರೀತಿ ಮಾಡ್ತಾಯಿದ್ದೆ ಮುಂಚೆನೋ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡ್ತಾ ಇದ್ರಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ನಾನಿವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾವು ಇದನ್ನು ಹಾಕಬೇಕಾಗಿರುತ್ತೆ, ಹೆಚ್ಕೊಂಡಿರೋವಂಥದ್ದು. ಅದನ್ನು ಹಾಕಿದ್ಮೇಲೆ ಒಂದು 10 ಸೆಕೆಂಡ್ ಅಷ್ಟು ಮಿಕ್ಸ್ ಮಾಡಿ ಅಷ್ಟೇ, ತುಂಬ ಬೇಯೋದೇನು ಬೇಡ. ಅದಾದಮೇಲೆ ನಾನು ನೀರು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರನ್ನು ಹಾಕ್ಕೊಂಡು ಇವಾಗ ಬೇಳೆನ ತೊಳೆದಿಟ್ಕೊಂಡಿದ್ದೆ, ತೊಗರಿಬೇಳೆ ಮತ್ತು ಹೆಸರು ಬೇಳೆ ಎರಡನ್ನೂ ತೊಗೊಂಡಿದ್ದೀನಿ. ನೀವು ಯಾವುದೇ ಬೇಕಾದರೆ ಒಂದನ್ನೇ ತೊಗೋಬೋದು, ಅಥವಾ ಇನ್ನೂ ಎಕ್ಸ್ಟ್ರಾ ಏನಾದರೂ ಸೇರಿಸ್ತೀನಿ ಅಂದ್ರೂ ಸೇರಿಸ್ಬೋದು. ಆದರೆ ಬೇಳೆ ಮಾತ್ರ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸೊಪ್ಪನ್ನು ಹೆಚ್ಚಿ ಕಟ್ ಮಾಡಿ ಎಲ್ಲನೂ ಆದಮೇಲೆ ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು. ಮಣ್ಣೇನಾದರೂ ಇತ್ತು ಗಟ್ಟಿಯಾಗಿ ಅಂದರೆ ಬಿಟ್ಕೊಂಡಿರುತ್ತೆ ಅಂತ. ಇವಾಗ ಅದನ್ನು ವಾಶ್ ಮಾಡಿ ನಾನು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಒಂದು 4 ವಿಷಲ್ನ ತೆಕ್ಕೊಂಡಿದ್ದೀನಿ. ಅದಾದಮೇಲೆ ಇವಾಗ ಮೇಲ್ಗಡೆ ನೀರೇನು ಬಂದಿರ್ತಲ್ವ ಸಪ್ರೇಟ್ ಥರ, ಆ ನೀರನ್ನು ನಾನು ಸಪ್ರೇಟ್ ಮಾಡಿಕೊಂಡು ಇವಾಗ ಅದನ್ನು ನಾನು ಮಸ್ಕೊಳ್ತೀನಿ. ಮಸಿಯೋ ಕೋಲಲ್ಲಿ ಮಸ್ಕೋಬೇಕಷ್ಟೇ, ಮಿಕ್ಸಿಗೆಲ್ಲ ಹಾಕೋಕೆ ಹೋಗಬೇಡಿ. ತೀರಾ ಅದು ನುಣ್ಣಗೆ ಬೆಂದಿಲ್ಲ ಅಂದರೆ ಮಾತ್ರ ಅದರಲ್ಲಿ ಒಂದು 1/4 ಭಾಗದಷ್ಟು ತಗೊಂಡು ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿನೂ ಕೂಡ ಹಾಕ್ಕೋಬೋದು. ನುಣ್ಣಗೆ ಬೆಂದಿತ್ತು, ಹಂಗಾಗ್ಬಿಟ್ಟು ನಾನು ಹಂಗೆ ಮಸ್ಕೊಂಡಿದ್ದೀನಿ. ಇದೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ನಿನ್ನೆ ಮಧ್ಯಾಹ್ನ ಕಂಟಿನ್ಯೂ ಮಾಡಿರೋ ವಿಡಿಯೋ. ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದರು ಹಸ್ಬೆಂಡು, ಹಂಗಾಗ್ಬಿಟ್ಟು ನಾನು ಅಡುಗೆ ಮಾಡ್ತಾಯಿದ್ದೆ ಅಲ್ವ, ಈ ಸಾಂಬಾರನ್ನ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಈ ಸಾಂಬಾರನ್ನ, ಹಂಗಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ, ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಹೇಳಿ. ಈ ಥರ ಅಲ್ಲದೆ ನೀವು ಬೇರೆ ಥರ ಮಾಡಿದ್ರು ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ಈಗ ಅದಕ್ಕೆ ನಾನು ಮಸ್ಕೊಂಡ್ಮೇಲೆ ಸ್ವಲ್ಪ ಸಾಂಬಾರು ಪುಡಿ ಜೊತೆಗೆ ತೆಂಗಿನಕಾಯಿ ತುರಿನ ಹಾಕಿ ನಾನು ಉಳಿದಿರೋ ನೀರನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ನಿಮಗೆ ಅಷ್ಟು ಬೇಕು ಅಂದ್ರೂ ಹಾಕ್ಕೋಬೋದು, ಅಥವಾ ಸ್ವಲ್ಪ ಕಡಿಮೆನೂ ಮಾಡ್ಕೋಬೋದು. ನಮ್ಮನೇಲಿ ಸ್ವಲ್ಪ ನೀರು ಥರ ಇದ್ರೇ ಇಷ್ಟಪಟ್ಟು ತಿಂತಾರೆ, ಹಂಗಾಗಿ ನಾನು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಈ ರೀತಿಯಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಸಾಂಬಾರು ರೆಸಿಪಿ ಒಂದನ್ನೇ ಏನು ಶೇರ್ ಮಾಡೋದು ಅಂಥೇಳಿ ಗುಡ್ ಮಾರ್ನಿಂಗ್ ಹೇಳ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ, ನಾನು ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ನಾನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರುವಂಥ ರೆಸಿಪಿ ಬಂದು ಪಾಲಕ್ ಪರೋಟ. ನೀವು ಯಾವ ಥರ ಮಾಡ್ತೀರಾ ಪಾಲಕ್ ಪರೋಟನ? ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ, ನಾನು ಕೂಡ ಟ್ರೈ ಮಾಡ್ತೀನಿ. ಇವಾಗ ನಾನು ಪಾಲಕ್ ಸೊಪ್ಪನ್ನ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ನೀರು ಕುದಿ ಬಂದ ಮೇಲೆ ಪಾಲಕ್ ಸೊಪ್ಪನ್ನು ಹಾಕಿ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡು ಇವಾಗ ತಣ್ಣೀರಿಗೆ ತೆಗೆದು ಹಾಕ್ಕೊಂಡಿದ್ದೀನಿ, ಟೈಮ್ ಇಲ್ಲ ಬೇಗ ತಣ್ಣಗಾಗಲಿ ಅಂತ. ಅದಾದಮೇಲೆ ಈ ಕಡೆ ಹಿಟ್ಟನ್ನು ಕಲಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ, ಇದು ಹುಳ ಆಗಿತ್ತು ಅಂತಲ್ಲ ಸಾಣಿಸ್ಕೊಳ್ಳೋದು, ಹುಳ ಆಗೋರ್ಗು ಗೋಧಿ ಹಿಟ್ಟಿರೋದು ಇಲ್ಲ ಅಂತ ನಮ್ಮನೇಲಿ ಸ್ವಲ್ಪನೇ ತೊಗೊಂಬರ್ತೀವಿ. ಹಂಗಾಗಿ ಗಂಟಿರುತ್ತಲ್ವ, ಆ ಗಂಟಿದ್ರೆ ಕಲಿಸ್ಕೊಳ್ಳೋದಕ್ಕೆ ಅಷ್ಟು ಬೇಗನೆ ಆಗೋದಿಲ್ಲ ಅಂತ ಒಂದು ಸಲ ಸಾಣಿಸ್ಕೊಬಿಡ್ತೀನಿ. ಇವಾಗ ಹಿಟ್ಟನ್ನು ನಾನು ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಡಿಮೆನೇ ಇತ್ತು ಹಿಟ್ಟು, ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ಬೋಂಡದ ಹಿಟ್ಟು. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಸಕ್ಕರೆ ಮತ್ತು ಸ್ವಲ್ಪ ಖಾರದ ಪುಡಿ, ಜೊತೆಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಹಸಿಮೆಣ್ಸಿಕಾಯಿ ಹಾಕಬೇಕಿತ್ತು, ಹಸಿಮೆಣ್ಸಿಕಾಯಿ ಖಾಲಿಯಾಗಿತ್ತು ಅಂತೇಳಿ ಅಲ್ಲಿ ಹಿಟ್ಟಿಗೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಬೇಯಿಸಿಟ್ಟಿರುವಂಥ ಪಾಲಕ್ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ, ಜೀರಿಗೆನೇ ಹಾಕೋದು ಮರ್ತೋಗಿದ್ದೀನಿ. ಜೀರಿಗೆ ಹಾಕ್ರಿ, ಇದರಲ್ಲಿ ಸ್ವಲ್ಪ ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಹಿಟ್ಟಲ್ಲಿ ಹಾಕೊಳ್ಳೋಣ ಅಂದೋಳು, ಒಸಿಯುವಾಗ ಅಷ್ಟು ಚೆನ್ನಾಗಿರಲ್ಲ ಅಂತ ಇದರಲ್ಲಿ ಹಾಕೋಣ ಅಂದ್ಕೊಂಡೆ, ಮರ್ತೇ ಬಿಟ್ಟಿದ್ದೀನಿ. ಅದಕ್ಕೆ
ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ಳಿ. ಇವಾಗ ಅದನ್ನು ಹಾಕ್ಕೊಂಡು ಹಿಟ್ಟಲ್ಲಿ ಫಸ್ಟು ಏನು ಹಿಟ್ಟಲ್ಲಿ ಉಪ್ಪು ಖಾರ ಎಲ್ಲ ಹಾಕಿದ್ದೆಲ್ವ ಅದು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾವು ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಂಡು ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಈ ಜಾರಲ್ಲಿರೋದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲದಕ್ಕೂ ದುಡ್ಡು ಕೊಡಲೇಬೇಕಲ್ವ, ದುಡ್ಡು ಕೊಡೋದಲ್ಲಿ ಯಾವುದು ಬಂದಿರೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಆಮೇಲೆ ನೀರು ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಇದು ಕಲಸಿದ ಮೇಲೆ ತುಂಬ ಹೊತ್ತು ಬಿಡೋದು ಬೇಕಾಗೋದಿಲ್ಲ, ತುಂಬ ಸಾಫ್ಟ್ ಆಗಿಬಿಡುತ್ತೆ. ಹಂಗಾಗ್ಬಿಟ್ಟು ಇದು ಕಲಸಿದ ತಕ್ಷಣವೇ ನಾವು ಒಸ್ಕೋಬೋದು ಪರೋಟಾನ. ಬಟ್ ನಾನು ಇದಾದಮೇಲೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡ್ದಿರಲಿಲ್ಲ ಇನ್ನೂ, ಹಂಗಾಗಿ ಸ್ವಲ್ಪ ಕಷಾಯ ಕುಡ್ಕೊಳ್ಳೋಣ ಅಷ್ಟೊತ್ತಿಗೆ ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತಲೇ ಬಿಟ್ಟೆ. ನೀವು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಹಾಕಿ ಗಟ್ಟಿ ಇರೋ ಥರ ಕಲಿಸ್ಕೊಂಡ್ರೆ ಒಸೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟೇ ಸಾಫ್ಟ್ ಆಗೋ ಥರ ಕಲಸಿಟ್ಕೊಂಡು ಆಮೇಲೆ ಏನಾದರೂ ನೀವು ಒಸೆಯೋದಕ್ಕೆ ಹೋದರೆ ಒಸೆಯೋದಕ್ಕೆ ಆಗೋದಿಲ್ಲ, ಹರಿದೋಗ್ಬಿಡುತ್ತೆ. ಈಗ ಇಲ್ಲಿ ಕಷಾಯಕ್ಕೆ ನಾನು ಹಾಕ್ಕೊಂಡಿರೋದೇನಪ್ಪ ಅಂದರೆ ಇಬ್ಬರಿಗೂ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪು, ಶುಂಠಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನೂ ಕೂಡ ಹಾಕ್ಕೊಂಡು ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ಅರಿಶಿನ. ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನಾನಿವಾಗ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಇದನ್ನೆಲ್ಲ ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಜೇನುತುಪ್ಪ ಹಾಕೋಣ ಅಂತ ನೋಡ್ತೀನಿ. ಮಕ್ಕಳೆಲ್ಲ ತಿನ್ಕೊಂಡೇ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಬಾಕ್ಸ್ನೇ ನೋಡಿಲ್ಲ, ಇನ್ನೂ ಅರ್ಧ ಬಾಕ್ಸ್ ಇರುವಾಗ ನೋಡಿದ್ದು ನಾನು. ಇನ್ನೇನು ಮಾಡೋಕ್ಕಾಗಲ್ಲ, ಇರೋದನ್ನೇ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಕೊಟ್ಟೆ. ಇನ್ನೂ ಕುಡ್ದಿಲ್ಲ. ನಿನ್ನೆ ಹೇಳ್ತಾ ಇದ್ದೆಲ್ವ, ನಿನ್ನೆ ವಿಡಿಯೋದಲ್ಲಿ ತುಂಬ ಬಿಸಿ, ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರು ಇನ್ನೂ ಬಿಸಿ ಹೋಗೇ ಇಲ್ಲ ಅಂತ. ಹಂಗಾಗಿ ನಾನು ಏನು ಮಾಡಿದೆ, ಬಿಲ್ಲೆ ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅಷ್ಟರೊಳಗಡೆ ಕಷಾಯನೇ ಮರ್ತೋಯ್ತು. ಆಮೇಲೆ ಹೊಸ್ದುಬಿಟ್ಟು ಬೇಯಿಸ್ತಾನೆ ಇದ್ದೀನಿ. ಅದು ಒಂದು ಪರೋಟ ರೆಡಿ ಆಗೋದ್ರೊಳಗೆ ಆಮೇಲೆ ನೆನಪಾಯಿತು, ಅಯ್ಯೋ ಹೌದಲ್ವ ಇದನ್ನು ಕುಡ್ದೇ ಇಲ್ಲ ತಣ್ಣಗಾಗುತ್ತೆ ಅಂತ. ಆಮೇಲೆ ಏನು ಮಾಡಿದೆ, ಇದನ್ನು ಒಂದನ್ನು ಹೊಸ್ತಿರೋದನ್ನು ಬೇಯಿಸಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಹೋಗಿ ಆಮೇಲೆ ಕುಡಿಯೋದಕ್ಕೆ ಹೋದ್ವಿ. ಯಾಕಂದರೆ ನಾನು ಟೀ ಕಾಫಿನೂ ಇವಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ. ನಿನ್ನೆಯಿಂದ ಫುಲ್ಲು ಕುಡಿತಾನೇ ಇಲ್ಲ ಅಂತ ಹೇಳ್ಬೋದು. ಬೆಳಿಗ್ಗೆನೂ ಕುಡ್ದಿಲ್ಲ, ಸಂಜೆನೂ ಕುಡ್ದಿಲ್ಲ. ಆದರೆ ಬೆಲ್ಲದ್ದು ಕುಡಿಬೋದು. ಅದಕ್ಕಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಕಾಫಿನ ಕುಡ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತಂದರೆ ಬೆಲ್ಲ ತುಂಬ ದಿನ ಆಗಿತ್ತು ತೊಗೊಂಬಂದು, ಸ್ವಲ್ಪ ಪುಡಿ ಇದೆ, ಅದನ್ನು ಖಾಲಿ ಮಾಡೋಣ ಅಂತ ಅನ್ನಿಸ್ತು. ಜೊತೆಗೆ ಫೇಸ್ ಪ್ಯಾಕಿಗೆ ಯೂಸ್ ಮಾಡಿದ್ನಲ್ಲ ಕಾಫಿ ಪುಡಿ ವೇಸ್ಟ್ ಆಗುತ್ತೆ ಅಂತಲೂ ಕಾಫಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡಿದೆ ಅಂತ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀರಾ ಆರ್ಟ್ ಶೇಪಲ್ಲಿ ಬರ್ತಾಯಿದೆ. ಎಣ್ಣೆ ಹಾಕಿದ್ರೂ ಆರ್ಟ್ ಶೇಪಲ್ಲಿ ಬರ್ತಾಯಿದೆ, ಪರೋಟನೂ ಕೂಡ ಆರ್ಟ್ ಶೇಪಲ್ಲಿ ಬಂದುಬಿಟ್ಟಿತ್ತು. ಅಪ್ಪುಗೆ ಅವನಿಗೆ ಆರ್ಟನ್ನು ಬಿಡಿಸ್ಕೊಬರೋಕ್ಕೆ ಹೇಳಿದ್ರು ಸ್ಕೂಲಲ್ಲಿ. ಅವ್ನು ಬಿಡಿಸಿರಲಿಲ್ಲ, ಅದನ್ನೇ ಅವನು ಬಿಡ್ಸೋಕ್ಕೆ ಹೇಳ್ತಾನೆ ಇದ್ದೀನಿ. ಅವನಿಗೆ ಒಂಥರ ಹಿಂಸೆ ಅನ್ನಿಸ್ತೈತೆ ಅದನ್ನು ಡ್ರಾಯಿಂಗ್ ಮಾಡೋದಕ್ಕೆ. ಹಂಗಾಗಿ ಅವನು ಕೇಳ್ತಾ ಇರಲಿಲ್ಲ. ನಿಮ್ಮಮ್ಮ ಏನು ಆರ್ಟನ್ನು ಇಲ್ಲೇ ಮಾಡಿದ್ದಾಳೆ ನೋಡ್ಬಾ ಅಂತಾಯಿದ್ರು ನಮ್ಮ ಮನೆಯವ್ರು. ನೋಡಿಬಿಟ್ಟು ಹಂಗಾಗಿ ನೋಡೋದಕ್ಕೆ ಬಂದಿದ್ದ. ಅದಾದಮೇಲೆ ಕಷಾಯ ಕುಡ್ಕೊಂಡೋಗಿ ಆಮೇಲೆ ಇದ್ದಿದ್ದೆ ಅಲ್ವಾ ಅಂತ ಅಂದ್ಕೊಂಡು ಫಸ್ಟು ಕುಡಿಯೋಣ ಅಂತ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಜೇನುತುಪ್ಪ ಹಾಕಿರೋದು ನಾನು ಇಟ್ಕೊಂಡಿದ್ದೆ. ಹಂಗಾಗಿ ನನ್ನ ಹಸ್ಬೆಂಡಿಗೆ ನಗಾಡ್ಕೊಂಡು ಹೇಳ್ತಾ ಇದ್ದೆ, ಬರ್ರಿ ತಣ್ಣಗಾಗೋಯ್ತು ಫಸ್ಟ್ ಕುಡಿ ಬರ್ರಿ ಅಂತ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ನಿನ್ನೆನೂ ಇದೇ ಚಡ್ಡಿ ಬನೀನು, ಇವತ್ತು ಇದೇ ಚಡ್ಡಿ ಬನೀನು ಅಂತ. ಯಾಕಂದರೆ ನಿನ್ನೆ ಸಂಜೆ ಪಾಪ ಸ್ನಾನ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅವ್ರಿಗೆ. ಹಂಗಾಗಿ ಇವಾಗ ಸ್ನಾನ ಮಾಡೋಣ ಅಂತಲೇ ನನಗೆ ನೆಲ ಒರೆಸ್ಕೊಡ್ತಾ ಇದ್ದಾರೆ ಪಾಪ. ನನಗೆ ಚಿಕ್ಕ ಪುಟ್ಟದ್ದು ಈ ಥರ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಹೇಳಿದೆ ಅಲ್ವಾ. ನನ್ನ ಥರ ಹೆಲ್ತಲ್ಲಿ ಈ ಥರ ಪ್ರಾಬ್ಲಮ್ ಇರೋರಿಗೆ ನನ್ನ ಥರ ಗಂಡ ಸಿಗೋದು ಪುಣ್ಯ ಮಾಡಿರಬೇಕು. ಯಾಕಂದರೆ ನಾನು ಅಷ್ಟೊಂದೆಲ್ಲ ಹೆಲ್ತಲ್ಲಿ ಪ್ರಾಬ್ಲಮ್ ಇರೋದಕ್ಕೆ ಅವ್ರ ಪಾಪ ನಂಗೆ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಅದರಲ್ಲಿ ಈ ಥರ ಚಿಕ್ಕ ಪುಟ್ಟದ್ದು ವಾರದ ದಿನ ಸ್ವಲ್ಪ ನೆಲ ಒರೆಸ್ಕೊಡೋದು, ಇಲ್ಲ ಕಸ ಗುಡಿಸ್ಕೊಡೋದು, ಈ ಥರದ್ದು ಒಂದೊಂದಾದ್ರೂ ನಮಗೇನಾದರೂ ಒಂದು ಕೆಲಸಕ್ಕೆ ಹೆಲ್ಪ್ ಮಾಡಿದ್ರೂ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ. ಇದರಿಂದಾಗಿ ನಾವು ಹೆಂಡ್ತಿನ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ನಾವು ಅಂದ್ಕೊಳ್ತೀವಿ ಗಂಡಂದರು ಈ ಥರ ಹೆಲ್ಪ್ ಮಾಡಿದಾಗ. ಆಮೇಲೆ ನಾವು ಅವ್ರನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಈ ಥರ ಸಪೋರ್ಟಿವ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಖುಷಿಯಾಗುತ್ತೆ. ಈ ಥರ ಇರೋದ್ರಿಂದನೇ ನಮ್ಮ ನಡುವೆ ಯಾವುದೇ ರೀತಿ ಜಗಳಗಳು ಬರೋದಿಲ್ಲ, ತುಂಬಾ ಖುಷಿಯಾಗಿರ್ತೀವಿ. ಅದಾದಮೇಲೆ ಮಕ್ಕಳಿಗೆ ರೆಡಿ ಮಾಡಿ ತಿಂಡಿ ಎಲ್ಲ ಕೊಟ್ಟು ಸ್ಕೂಲಿಗೆ ಕಳಿಸ್ದೆ. ಹಸ್ಬೆಂಡ್ ಕೂಡ ತಿಂಡಿ ತಿಂದು ಹೋದರು. ರಂಗೋಲಿ ನೋಡಿದ್ರೆ ಅಲ್ವಾ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಫೇಸ್ ಪ್ಯಾಕನ್ನು ಹಾಕ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಫಿ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಮೊಸರನ್ನ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಅರಿಶಿನ ಕೂಡ ಹಾಕ್ಕೋಬೋದು. ನನ್ನ ಫೇಸಿಗೆ ಅರಿಶಿನ ಆಗಲ್ಲ, ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಯಾವುದನ್ನು ನನಗೆ ಹಚ್ಚೋದಕ್ಕೆ ಸ್ವಲ್ಪ ಭಯನೇ ಇರುತ್ತೆ. ಇವಾಗ ನಾನು ಫಸ್ಟ್ ಸ್ಕ್ರಬ್ ಮಾಡ್ಕೊಳ್ಳೋಣ ಅಂಥೇಳಿ ನಾನಿವಾಗ ಸಿಂಪಲ್ಲಾಗಿ ಮಾಡ್ಕೋತೀನಿ. ಟೋನರು, ಕ್ಲಿನ್ಸರು ಇದೆಲ್ಲನೂ ಯಾವುದನ್ನು ಮಾಡ್ಕೋತಾ ಇಲ್ಲ ಸದ್ಯಕ್ಕೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಎವರ್ ಯೂತ್ ಅವ್ರದ್ದು ಸ್ಕ್ರಬ್ಬನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಚ್ಚಿ ಒಂದು
ಒಂದು 30 ಸೆಕೆಂಡ್ ಅಷ್ಟು ಬಿಟ್ಬಿಟ್ಟು ಆಮೇಲೆ ಸ್ಕ್ರಬ್ ಮಾಡಿಕೊಂಡು ಆನಂತರ ನಾನು ವಾಶ್ ಮಾಡ್ತೀನಿ ಇದನ್ನು. ಇವಾಗ ಒಂದು 30 ಸೆಕೆಂಡ್ ಅಷ್ಟು ಮಾತ್ರ ಬಿಟ್ಟಿದ್ದೀನಿ. ಇವಾಗ ನಾನು ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೀವು ಯಾವ ರೀತಿಯಾಗಿ ಯೂಸ್ ಮಾಡ್ತೀರಾ ಇದನ್ನು ಅನ್ನೋದನ್ನು ತಿಳಿಸಿ. ಅದಾದಮೇಲೆ ಸ್ಕ್ರಬ್ ಎಲ್ಲ ಆಗಿ ಫೇಸ್ ವಾಶ್ ಮಾಡಿದ್ಮೇಲೆ ಇದು ಇನ್ನೊಂದು ಹೇಳಬೇಕು, ಕಾಫಿ ಪುಡಿ ನೀವು ನಾರ್ಮಲಾಗಿ ಇನ್ಸ್ಟಂಟ್ ಬಿಟ್ಟು ಮನೇಲಿ ಬೇರೆ ಯಾವುದಾದ್ರೂ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಯೂಸ್ ಮಾಡಿದ್ರೆ ನೀವು ಫಸ್ಟು ಸ್ಕ್ರಬ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದರಲ್ಲೇ ನಾವು ಸ್ಕ್ರಬ್ಬನ್ನು ಮಾಡ್ಕೋಬೋದು. ಇನ್ಸ್ಟಂಟ್ ಕಾಫಿ ಪುಡಿ ಮತ್ತು ಇಲ್ಲ ಅಕ್ಕಿ ಹಿಟ್ಟು ಯೂಸ್ ಮಾಡಿದ್ರೂ ಅಷ್ಟೇ ನೀವು ಸ್ಕ್ರಬ್ಬನ್ನು ಸಪ್ರೇಟಾಗಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ಕಡಲೆ ಹಿಟ್ಟು ಮತ್ತು ಇನ್ಸ್ಟಂಟ್ ಕಾಫಿ ಪುಡಿ ಯೂಸ್ ಮಾಡಿರೋದ್ರಿಂದ ಫಸ್ಟ್ ಸ್ಕ್ರಬ್ ಮಾಡಿ ಆನಂತರ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಪ್ಯಾಕ್ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆನಂತರ ವಾಶ್ ಮಾಡ್ತೀನಿ. ಇನ್ನು ಕೆಲವರು ನಿಮಗೆ ಸೆನ್ಸಿಟಿವ್ ಸ್ಕಿನ್ ಅಲ್ಲ ಅಂದರೆ ಒಂದು 10 ಮಿನಿಟ್ಸ್ ಫುಲ್ಲು ಡ್ರೈ ಆಗೋವರೆಗೂ ಬಿಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಇರೋರು ತುಂಬ ಹೊತ್ತು ಯಾವುದೇ ಪ್ಯಾಕ್ ಹಾಕಿದ್ರೂ ತುಂಬ ಹೊತ್ತು ಬಿಡೋಕೆ ಹೋಗಬೇಡಿ, ತುಂಬ ಸ್ಕ್ರಬ್ ಮಾಡಬೇಡಿ. ಇದನ್ನು ಹಾಕಿದ್ಮೇಲೆ ಒಂದು ಸ್ವಲ್ಪ ಕಾಫಿ ಪುಡಿ ಮಿಕ್ತಲ್ವ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಇಲ್ಲಿ ಕಾಫಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೇಳ್ದೆ ಅಲ್ವಾ ಇದು ವೇಸ್ಟ್ ಆಗುತ್ತೆ ಅಂತೇಳಿ ಮಾಡಿಕೊಂಡೆ. ಬೆಲ್ಲನೂ ಅಷ್ಟೇ ಸ್ವಲ್ಪ ಖಾಲಿ ಮಾಡಬೇಕಿತ್ತು, ಹಾಗಾಗಿ ಹಿಂಗೆ ಒಂದು ಟೈಮಲ್ಲಿ ಬೆಳಗ್ಗೆ ಅಥವಾ ಸಂಜೆ ಒಂದು ಟೈಮ್ ಮಾಡಿ ಬೆಲ್ಲ ಖಾಲಿ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ನಾನೊಬ್ಬಳೇ ಇದ್ದಿದ್ದಲ್ವ ಸ್ವಲ್ಪ ಮಾಡಿಕೊಂಡೆ. ಸಖತ್ತಾಗಿತ್ತು ಮಾತ್ರ ಕಾಫಿ ಕುಡ್ದು ಈ ಕಡೆ ಸಾಂಬಾರು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ, ಸೊಪ್ಪು ಸಾಂಬಾರು. ಮಿಕ್ಕಿರೋದು ಎಸೆಯೋದಕ್ಕಾಗಲ್ಲಲ್ವ, ಯಾಕಂದರೆ ಎಲ್ಲದಕ್ಕೂ ದುಡ್ಡು ಕೊಟ್ಟೇ ಬಂದಿರೋದು ಅಂತ. ಹಂಗಾಗಿ ಬಿಸಿ ಮಾಡ್ಕೊಂಡೇ ಇಲ್ಲಿ ಕಾಫಿನೂ ಕುಡ್ಕೊಂಡು ಒಂದು 5 ಮಿನಿಟ್ಸ್ ಏನೋ ಆಯ್ತು ಅಷ್ಟೇ. ಅದಾದಮೇಲೆ ನಾನು ಫೇಸ್ ವಾಶನ್ನು ಮಾಡ್ಕೋತೀನಿ. ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಫೇಸ್ ಪ್ಯಾಕ್ ಯಾವ ರೀತಿ ಬಂತು, ಯಾವ ರೆಸಿಪಿ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೋಡ್ತಾ ಇದ್ದೀರಾ ಫೇಸಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇದೆ, ಏನಾದರೂ ಚೇಂಜಸ್ ಕಾಣಿಸ್ತಾ ನಿಮಗೆ ಅನ್ನೋದನ್ನು ತಿಳಿಸಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ನಿನ್ನೆ ಸಂಜೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸಾಂಬಾರು ಮಾಡಬೇಕಿತ್ತು ಅಂತ, ಅದು ರೆಸಿಪಿ ಶೇರ್ ಮಾಡೋಣ ಅಂತ. ಹಂಗಾಗಿ ನಾನು ಆ ಸಾಂಬಾರು ರೆಸಿಪಿ ಜೊತೆಗೆ ಮಾರ್ನಿಂಗ್ ಎದ್ಬಿಟ್ಟು ಪರೋಟ ಮಾಡಿದ್ದೀನಿ. ಪಾಲಕ್ ಪರೋಟ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟು ಸಖತ್ತಾಗಿರುತ್ತೆ, ತಿನ್ನೋದಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಶೇರ್ ಮಾಡಿದ್ದೀನಿ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಸ್ಕಿನ್ ಕೇರ್ ಮಾಡಿ ನಾನು ಕೂಡ ತುಂಬ ದಿನ ಆಗಿತ್ತು. ಆ ಒಂದು ಪ್ಯಾಕ್ ಇವಾಗ ತೋರಿಸಿದಲ್ವ, ಆ ಒಂದು ಪ್ಯಾಕು ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೆ ಮುಂಚೆ ಎಲ್ಲ, ವೀಕ್ಲಿ 2 ಟೈಮ್ ಆ ಥರ. ಸ್ಕಿನ್ ಚೆನ್ನಾಗಿತ್ತು. ಈ ಥರ ಏನು ಕಲೆಗಳೆಲ್ಲ ಇದೆಯಲ್ಲ, ಇದು ಯಾವುದೂ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ಏನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದಲ್ವ, ಹಂಗಾಗಿ ಮತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ ಆಯಿತು ಸ್ಕಿನ್ನು ಅಂತ ಅನ್ನಿಸ್ತು ನನಗೆ. ಹಂಗಾಗಿ ಇನ್ಮೇಲೆ ಒಂದು ವೀಕ್ಲಿ ಒನ್ಸ್ ಆದ್ರೂ ಸರಿ ಫೇಸ್ ಪ್ಯಾಕ್ ಏನಾದರೂ ಹಾಕ್ಕೊಂಡು ಈ ಥರ ಸ್ಕಿನ್ ಕೇರು ಮತ್ತು ಏರ್ ಕೇರ್ ಎಲ್ಲ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹಂಗೆ ನೋಡಿ, ತುಂಬಾ ಏರ್ ಫಾಲ್ ಆಗಿ ಬುಡನೇ ಕಾಣಿಸೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಆಯಿಲ್ ಪ್ರಿಪೇರ್ ಕೂಡ ಮಾಡ್ತಾಯಿದ್ದೀನಿ, ಅದನ್ನು ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಲೆಂತ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಪೂರ್ತಿಯಾಗಿ ನೋಡಿದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ನಿಮಗೆ ಇಷ್ಟ ಆಗೋ ಥರ ವೀಡಿಯೋಸು ಬರ್ತಾ ಇದೆಯಾ, ಅಥವಾ ಮುಂದೆ ಏನಾದರೂ ನಿಮಗೆ ಬೇರೆ ಥರ ವೀಡಿಯೋಸ್ ಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆಯೇ ಈ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಕೆ ಸಿಕ್ತು ಅಥವಾ ಏನಾದರೂ ಅಷ್ಟು ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಏನು ಇಷ್ಟ ಆಗಿಲ್ಲ, ಏನು ಚೇಂಜಸ್ ಮಾಡ್ಕೋಬೋದು ಅಂತ ನನಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬೈ ಬಾಯ್.